ಇನ್ನು ಇವತ್ತಿನ ಅಂದರೆ ಮಂಡೇ ಅಪ್ಡೇಟ್ ಬಂತು ಅಂತ ಅಂದರೆ ಕಾರಣದು ನೆನ್ನೆ ಎಪಿಸೋಡಲ್ಲಿ ತೋರಿಸಿರ್ತಾರೆ ಕಾರಣ ಮತ್ತು ನಿತ್ಯ ಇಬ್ಬರು ಮಾಡ್ತಾರೆ. ಇದನ್ನು ನೋಡಿದ್ದು ಕಾರಣನ ತಮ್ಮ ಬರ್ತಾನೆ ರೂಮಿಗೆ ಬಂದು ಅಂದರೆ ಪ್ರೋಮೋದಲ್ಲಿ ತೋರಿಸಿರ್ತಾರೆ ನಿತ್ಯನ ತಾಳಿನ ಕಟ್ ಮಾಡಿ ತೊಗೊಂಡೋಗ್ತಾನೆ. ನೆಕ್ಸ್ಟ್ ಡೇ ಬೆಳಗ್ಗೆ ಆಗುತ್ತೆ. ಅಜ್ಜಿ ಮನೆ ಕ್ಲೀನ್ ಮಾಡ್ತಾ ಇರ್ತಾರೆ. ಆ್ಯಸ್ ಯೂಶ್ವಲ್ ಇದನ್ನು ನೋಡಿದ ನಿಧಿ ಅಜ್ಜಿ ನೀನ್ಯಾಕೆ ಈ ಕೆಲಸ ಮಾಡ್ತಿದ್ಯಾ ಅಂತ ಹೇಳಿ ಅವಳನ್ನ ತಡೆಯೋಕ್ಕೆ ನೋಡಿದಾಗ ಅವಳು ಸುಮ್ಮನೆ ಇರಲ್ಲ. ಆವಾಗ ಅಜ್ಜಿ ಕಿವಿಲಿ ಓಲೆ ಇರಲ್ಲ ಮತ್ತು ಬಳೆ ಇಲ್ದಿರೋದು ನೋಡಿ ಅಜ್ಜಿ ನೀನು ಕಿವಿಲಿ ಇದ್ದಿದ್ದು ಓಲೆ ಇಲ್ಲಿ ಅಂತ ಕೇಳಿದಾಗ ನಾನು ಇವತ್ತು ಎಣ್ಣೆ ಸ್ನಾನ ಮಾಡೋದನ್ನ ಆಗ ಗಲೀಜಾಯಿತು, ಸೊ ಅದಕ್ಕೆ ನಾನು ಅದನ್ನು ಎತ್ತಿಟ್ಟೆ ಅಂತ ಹೇಳ್ತಾಳೆ. ಅವಳು ಮಾಡ್ತಿರೋ ಕೆಲಸನೂ ನಾನೇ ಮಾಡ್ತೀನಿ ಅಂತ ಹೇಳಿದಾಗಲೂ ಅಜ್ಜಿ ಬಿಟ್ಕೊಡಲ್ಲ. ಅದಾದಮೇಲೆ ನಿಧಿ ಅಜ್ಜಿ ಇಷ್ಟೆಲ್ಲ ಕಷ್ಟಪಡ್ತವ್ರೆ, ಇಷ್ಟೆಲ್ಲ ಕಷ್ಟಪಡಬಾರ್ದು ಅಂತ ಅಂದ್ಬಿಟ್ಟು ಇಂಟರ್ವ್ಯೂ ಕೊಟ್ಟಿರ್ತಾಳಲ್ಲ. ಆ ಡಾಕ್ಟ್ರು ಕಾಲ್ ಮಾಡ್ತಾರೆ. ಆ ಡಾಕ್ಟ್ರು ಹೇಳ್ತಾಳೆ ನಮ್ಮ ಕಡೆಯಿಂದ ಎಲ್ಲ ಪ್ರೊಸೀಜರ್ ಮುಗ್ದಿದೆ, ಏನಿದ್ರು ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡಬೇಕು ಅಂತ ಹೇಳಿದ್ದು ಕೇಳಿ ನಿಧಿ ಅಯ್ಯೋ ಕೃಷ್ಣ ಯಾಕಪ್ಪ ಹಿಂಗೆ ಮಾಡಿದೆ ಅಂತ ಮನ್ಸಲ್ಲಿ ಅಂದ್ಕೊಳ್ತೀರಾ. ಅಷ್ಟರಲ್ಲಿ ಅವರು ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾರಲ್ಲ ಆ ಅಣ್ಣ ವಿವೇಕಣ್ಣ ಕಾಲ್ ಮಾಡ್ತಾರೆ. ಈ ವಿವೇಕಣ್ಣ ಏನಕ್ಕೆ ಕಾಲ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಆ ಕಾಲ್ನ ರಿಸೀವ್ ಮಾಡ್ತಾಳೆ. ಆವಾಗ ಅಣ್ಣ ಹೇಳ್ತಾರೆ ನನ್ನ ತಂಗಿ ಮದುವೆ ಇದೆ, ನೀನು ಖಂಡಿತವಾಗ್ಲೂ ಬರಲೇಬೇಕು. ಅಷ್ಟರಲ್ಲಿ ಅವ್ರು ಮಾಡ್ತಿರೋ ಪಾರ್ಟ್ ಟೈಮ್ ಜಾಬ್ದು OTP ಬಂತು, ತಡಿಯಮ್ಮ ಒಂದು ನಿಮಿಷ ಅಂತ ಅಂದ್ಬಿಟ್ಟು ಕಾಲ್ ಹಂಗೆ ಹೋಲ್ಡ್ ಆಗ್ತಾರೆ. ಇದನ್ನು ಕೇಳಿಸ್ಕೊಂಡಿದ್ದು ನಿಧಿ ಇದೇನಿದು ಅಂತ ಥಿಂಕ್ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಹೋಲ್ಡಿಂದ ತೆಗೆದು ಆ ವಿವೇಕಣ್ಣ ಹೇಳ್ತಾರೆ ಈ ಥರ ನಾನು ಫ್ರೀ ಇದ್ದಾಗೆಲ್ಲ ಈ ಥರ ಕೆಲಸ ಮಾಡ್ತಿದ್ದೀನಿ, ನನ್ನ ಖರ್ಚಿಗೆ ಮತ್ತು ನನ್ನ ತಂಗಿ ಮದುವೆ ಖರ್ಚಿಗಾಗುತ್ತೆ ಅಂತ. ಇದನ್ನು ಕೇಳಿಸ್ಕೊಂಡಿದ್ದೀನಿ ನಾನು ಯಾಕೆ ಈ ಕೆಲಸ ಮಾಡಬಾರ್ದು, ಇದರಿಂದ ಸಾಕಷ್ಟು ದುಡ್ಡು ಬರುತ್ತೆ, ಅದಷ್ಟು ನನಗೆ ಸಾಕು ಅಂತ ಹೇಳಿ ನಿಧಿನೂ ಆ ಕೆಲಸ ಮಾಡೋದ್ರ ಬಗ್ಗೆ ಥಿಂಕ್ ಮಾಡ್ತಾಳೆ. ಅಷ್ಟರಲ್ಲಿ ಕರ್ಣ ಸರ್ ಅಲ್ಲಿಗೆ ಬರ್ತಾರೆ. ಕರ್ಣ ಸರ್ ಬಂದು ಇಬ್ಬರು ಡಿಕ್ಕಿ ಹೊಡ್ಕೊಳ್ತಾರೆ. ಇಬ್ಬರು ಡಿಕ್ಕಿ ಹೊಡ್ಕೊಂಡಿದ್ದು ನೋಡಿ ನಿಧಿ ಹೇಳ್ತಾಳೆ ಸರ್ ಒಂದೇ ಒಂದು ಡಿಕ್ಕಿ ಹೊಡ್ಕೊಂಡ್ರೆ ಕೊಂಬ್ ಬರುತ್ತೆ, ನೀವು ಇನ್ನೊಂದು ಡಿಕ್ಕಿ ಹೊಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಫೋರ್ಸ್ಫುಲಿ ಇನ್ನೊಂದು ನಿಧಾನಕ್ಕೆ ಡಿಕ್ಕಿ ಹೊಡ್ಕೊಳ್ತಾರೆ. ಅದಾದಮೇಲೆ ಇದನ್ನೆಲ್ಲ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿರ್ತಾಳೆ ನಿಧಿ. ಇದನ್ನು ನೋಡಿದ ಕಾರಣ ಅವ್ನು ಕೆನ್ನೆಗೆ ಹಿಂಚ್ಬಿಟ್ಟು ಹೇಳ್ತಾನೆ ನೀವು ತುಂಬ ಕ್ಯೂಟಾಗಿ ಕಾಣ್ತಿದ್ದೀರಾ ಅಂತ ನಾನು ನೋಡ್ತಾ ಇದ್ದೀನಿ ಅಂತ ಹೇಳಿ ಇಬ್ಬರು ಇನ್ನೇನು ಅಲ್ಲಿ ರೊಮ್ಯಾಂಟಿಕ್ ಸೀನ್ ಆಗಬೇಕು. ಅಷ್ಟರಲ್ಲಿ ಕರ್ಣನ ಚಿಕ್ಕಪ್ಪ ಬಂದುಬಿಡ್ತಾನೆ. ಕರ್ಣನ ಚಿಕ್ಕಪ್ಪ ಬಂದಿದ್ದು ನೋಡಿ ಇವರಿಬ್ಬರು ಡಿಸ್ಪ್ಯಾಚ್ ಆಗಿಬಿಡ್ತಾರೆ ಅಲ್ಲಿಂದ. ಇದನ್ನು ನೋಡಿ ಅವ್ನಿಗೇನೋ ಇಲ್ಲಿ ನಡೀತಾ ಇದೆ ಅಂತ ಅವನಿಗೂ ಡೌಟ್ ಬರುತ್ತೆ. ನೆಕ್ಸ್ಟ್ ಸೀನಲ್ಲಿ ಈ ಕಡೆ ಪ್ರೋಮೋದಲ್ಲಿ ತೋರಿಸಿರೋ ಥರ ಅಜ್ಜಿ ಫ್ರೆಂಡ್ ಬಂದಿರ್ತಾರೆ. ಮುತ್ತೈದೆ ಕುಂಕುಮ ಕೊಡಬೇಕು ಅನ್ನೋ ಒಂದು ಶಾಸ್ತ್ರ ಮಾಡಬೇಕು ಅಂತ. ಕಾರಣ ಬಂದ್ಬಿಟ್ಟು ನಿತ್ಯಂಗೆ ಹೇಳ್ತಾರೆ ಅಜ್ಜಿ ಫ್ರೆಂಡ್ ಬಂದಿದ್ದಾರೆ, ಈ ಥರ ಶಾಸ್ತ್ರ ಇದೆ ಅಂತ ನೀವು ಬನ್ನಿ ಕೆಳಗಡೆ. ಆಗ ನಿತ್ಯ ನಾನು ಹೆಂಗೆ ಬರಲಿ, ನಾನು ಮುತ್ತೈದೇನೆ ಅಲ್ವಲ್ಲ ಅಂತ ಹೇಳಿದಾಗ ಕಾರಣ ಹೇಳ್ತಾನೆ ಮುತ್ತೈದೆ ಅನ್ನೋದು ಹುಟ್ಟಿದಿಂದನೇ ಬಂದಿರುತ್ತೆ ಹೆಣ್ಮಕ್ಳಿಗೆ, ನೀವು ಬಂದು ಕುಂಕುಮ ತಗೊಳ್ಳಿ ಏನೂ ಆಗಲ್ಲ ಅಂತ ಹೇಳಿ ಅವಳನ್ನು ಕನ್ವಿನ್ಸ್ ಮಾಡಿ ಕೆಳಗಡೆ ಕರೆಸ್ತಾನೆ. ಕೆಳಗಡೆ ಕರೆಸಿದ್ಮೇಲೆ ಅವರು ಹಂಗೆ ಮಾತಾಡ್ತಾ ಇರ್ತಾರೆ. ಅವ್ರ ಫ್ರೆಂಡ್ ಹೇಳ್ತಾಳೆ ನಾನು ಹೋದ್ಸಲ ಬಂದಾಗಲೇ ಹೇಳಿದ್ದೆ ನೀನು ನಿನ್ನ ಮೊಮ್ಮಗನ ಪಕ್ಕದಲ್ಲಿ ಇನ್ನೊಂದು ಹುಡುಗಿ ಕೂತಿರ್ತಾಳೆ ಅಂತ, ನೋಡಿ ಈ ಸಲ ಆಯಿತು, ಈಗ ಇನ್ನೊಂದು ಮಾತು ಹೇಳೋಕ್ಕಾಗ್ತೀನಿ, ನೆಕ್ಸ್ಟ್ ಟೈಮ್ ಬರೋ ಅಷ್ಟರೊಳಗಡೆ ಒಂದು ಮಗು ಆಗಿರುತ್ತೆ ಇಬ್ಬರಿಗೂ ಅಂತ ಹೇಳಿ ಇನ್ನೇನು ಕುಂಕುಮ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕುಂಕುಮ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಆ ಆಂಟಿ ಇದ್ದವರು ನಿತ್ಯಂಗೆ ತಾಳಿ ಇಟ್ಕೊಳ್ಳೋ ಕುಂಕುಮನ ಅಂತ ಹೇಳ್ತಾರೆ. ಆವಾಗ ನೋಡಿದ್ರೆ ಅವಳ ಹತ್ರ ತಾಳಿನೇ ಇರಲ್ಲ. ಎಲ್ಲರೂ ಶಾಕ್ ಆಗ್ತಾರೆ, ಕೇಳ್ತಾರೆ ತಾಳಿ ಎಲ್ಲಿ ಅಂತ. ಅವ್ರಿಗೂ ಆನ್ಸರ್ ಮಾಡೋಕ್ಕೆ ಗೊತ್ತಾಗಲ್ಲ. ಅಷ್ಟರಲ್ಲಿ ಕರ್ಣನ ಅಪ್ಪ ಏನು ಮಾಡಿರ್ತಾನೆ ಅಂದರೆ ಆ ತಾಳಿನ ತೊಗೊಂಡೋಗಿ ಸುಮತಿ ಹತ್ರ ಕೊಟ್ಟಿರ್ತಾನೆ. ಸುಮತಿ ತೊಗೊಂಡ್ಬರ್ತಾಳೆ. ಏನು ಎಲ್ಲ ತಾಳಿ ಕಾಣಿಸ್ತಿಲ್ಲ ಅಂತ ಟೆನ್ಷನ್ ಹುಡುಕ್ತಿದ್ದೀರಾ, ಅವ್ನು ಹುಡುಕ್ತಿರೋ ತಾಳಿ ನನ್ನ ಹತ್ರ ಇದೆ ಅಂತ ಬೆಂಕಿವಾಗಿ ಬಂದು ತೋರಿಸ್ತಾಳೆ. ಆವಾಗ ಹೇಳ್ತಾಳೆ ಇವಳು ನಿತ್ಯ ಏನು ಮಾಡಿದ್ದಾಳೆ ಅಂತಂದರೆ ಈ ತಾಳಿನ ಕಟ್ ಮಾಡಿ ಡಸ್ಟ್ಬಿನ್ಗೆ ಹಾಕಿದ್ದಾಳೆ ಅಂತ ಹೇಳಿದ್ದು ಕೇಳಿ ಕರ್ಣನ ಅಜ್ಜಿ ಫುಲ್ ರೈಸ್ ಆಗಿಬಿಡ್ತಾರೆ. ಏನೇ ನಿತ್ಯ ಏನಕ್ಕೆ ಹೀಗೆಲ್ಲ ಮಾಡಿದ್ಯಾ ಅಂತ ಎಂಟೈರ್ ಫ್ಯಾಮಿಲಿನೇ ಅವಳಿಗೆ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿತ್ಯ ಅಷ್ಟು ಬೋಲ್ಡಾಗಿದ್ದರೂ ಈ ಕಂಡೀಷನಲ್ಲಿ ಅವಳು ಏನೋ ಮಾತಾಡ್ದಾನೆ ಸುಮ್ಮನೆ ನಿಂತ್ಬಿಡ್ತಾಳೆ. ಅಷ್ಟರಲ್ಲಿ ಇವನು ಬರ್ತಾನೆ, ಕರ್ಣನ ಅಪ್ಪ ಬರ್ತಾನೆ. ಕರ್ಣನ ಅಪ್ಪ ಬಂದಿದ್ದು ನೋಡಿ ಇನ್ನೇನು ಎಲ್ಲರೂ ನೀವು ಬರೀ ಇದ್ರ ಬಗ್ಗೆನೇ ಮಾತಾಡ್ತಿದ್ದೀರಲ್ಲ, ಅದಕ್ಕೊಂದು ಪರಿಹಾರ ಅನ್ನೋದು ಬೇಕಲ್ವ, ಕರ್ಣ ಎಲ್ಲರೂ ಮುಂದೆ ನೀನು ತಾಳಿ ಕಟ್ಬಿಡಪ್ಪ ಅಂತ ಹೇಳ್ತಾರೆ. ಆವಾಗ ಇಬ್ಬರು ಇಲ್ಲ ಅಂತ ಹೇಳ್ತಾರೆ. ಅದು ಇವತ್ತಿನ ಅಪ್ಡೇಟ್. ನಾಳಿನ ಸಂಚಿಕೆಯಲ್ಲಿ ನೋಡಬೇಕು ಕರ್ಣ ನಿತ್ಯಂಗೆ ನಿಜವಾಗ್ಲೂ ತಾಳಿ ಕಟ್ತಾನ ಅಥವಾ ಹೇಗೆ ಅವರು ಇಲ್ಲಿ ಟ್ವಿಸ್ಟ್ ಮಾಡ್ತಾರೆ ಅನ್ನೋದು ನಾಳಿನ ಅಪ್ಡೇಟ್ ಆಗುತ್ತೆ.